ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಸ್ಪರ್ಧಿಯಾಗಿರುವ ನಟಿ ಗೌತಮಿ ಜಾಧವ್ ಸಿನಿಮಾದಲ್ಲಿ ನಟಿಸಿದ್ದು, ಸತ್ಯ ಧಾರಾವಾಹಿಯ ಮೂಲಕ ಮನೆ ಮಾತಾದವರು. ಇತ್ತೀಚೆಗಷ್ಟೇ ಸ್ಪರ್ಧಿಗಳ ಮನೆಯವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದರು. ಅದರಲ್ಲಿ ಗೌತಮಿ ಜಾಧವ್ ಪತಿ ಅಭಿಷೇಕ್ ಕಾಸರಗೋಡು ಬಿಗ್ ಬಾಸ್ ಮನೆಗೆ ಬಂದಿದ್ದರು. ಗೌತಮಿ ಕನ್ನಡ ಚಲನಚಿತ್ರೋದ್ಯಮದ ಪ್ರಸಿದ್ಧ ಛಾಯಾಗ್ರಾಹಕ ಅಭಿಷೇಕ್ ಕಾಸರಗೋಡು ಅವರನ್ನು ವಿವಾಹವಾದರು. ಗೌತಮಿಯ ಪತಿ ಅಭಿಷೇಕ್ ಆಪರೇಷನ್ ಅಲಮೇಲಮ್ಮ, ಮಾಯಾ ಬಜಾರ್, ಅನಂತು ವರ್ಸಸ್ ನುಸ್ರತ್ ಮುಂತಾದ ಚಿತ್ರಗಳಿಗೆ ಛಾಯಾಗ್ರಾಹಕರಾಗಿ ಕೆಲಸ ಮಾಡಿದ್ದಾರೆ. ಅವರು ಸ್ಯಾಂಡಲ್ವುಡ್ನಲ್ಲಿ ಪ್ರತಿಭಾನ್ವಿತ ಡಿಒಪಿಯಾಗಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಇವರಿಬ್ಬರೂ ಜೊತೆಯಾಗಿ ಒಂದು ದಿನ ಬಿಗ್ ಬಾಸ್ ಮನೆಯಲ್ಲೇ ಕಳೆದಿದ್ದಾರೆ. ಬಿಗ್ ಬಾಸ್ ನೋಡುವ ವೀಕ್ಷಕರಿಗೆ ಗೊತ್ತಿರುತ್ತೆ, ಗೌತಮಿ ಜಾಧವ್ ಯಾರನ್ನಾದರೂ ಅಷ್ಟು ಸುಲಭವಾಗಿ ಫ್ರೆಂಡ್ಸ್ನಾಗಿ ಮಾಡಿಕೊಳ್ಳೋದಿಲ್ಲ. ಅವರ ಗಂಡನ ಜೊತೆಯೂ ಮದುವೆಗೂ ಮುನ್ನ ಫ್ರೆಂಡ್ಶಿಪ್ ಮಾಡಿಕೊಳ್ಳಲು ಸುಮಾರು 2 ವರ್ಷ ತೆಗೆದುಕೊಂಡಿದ್ದರಂತೆ. ಗೌತಮಿ ಜಾಧವ್ ನಟಿಸಿದ್ದ ಕಿನಾರೆ ಸಿನಿಮಾದಲ್ಲಿ ಅಭಿಷೇಕ್ ಕಾಸರಗೋಡು ಕ್ಯಾಮೆರಾಮ್ಯಾನ್ ಆಗಿದ್ದರಂತೆ. ಅಲ್ಲಿಂದ ಅವರ ಫ್ರೆಂಡ್ಶಿಪ್ ಶುರುವಾಗಿ ಪ್ರೇಮಾಂಕುರವಾಗಿತ್ತು. ಹಾಗಾಗಿ ಅವರಿಗೆ ಕಿನಾರೆ ಸಿನಿಮಾ ತುಂಬಾನೇ ಸ್ಪೆಷಲ್ ಎನ್ನುತ್ತಾರೆ. ಅಭಿಷೇಕ್ ಗೌತಮಿಯವರ ಸಿನಿಮಾದ ಲುಕ್ನ ಫೋಟೋವೊಂದನ್ನು ತಮ್ಮ ಮೊಬೈಲ್ನ ವಾಲ್ಪೇಪರ್ ಹಾಕಿಕೊಂಡಿದ್ದರಂತೆ. ಅಲ್ಲಿಂದ ಗೌತಮಿಗೆ ಅಭಿಷೇಕ್ ಬಗ್ಗೆ ಅನುಮಾನ ಮೂಡಿತ್ತಂತೆ. ಕೊನೆಗೆ ಇಬ್ಬರೂ ಮದುವೆಯಾಗಲು ನಿರ್ಧರಿಸಿದಾಗ ಮನೆಯವರಿಂದಲೂ ಒಪ್ಪಿಗೆ ದೊರಕಿತ್ತು. ಹಾಗಾಗಿ ಮದುವೆಗೆ ಯಾವುದೇ ಸಮಸ್ಯೆ ಆಗಿರಲಿಲ್ಲವಂತೆ.